ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ. ಸತತ 4 ವರ್ಷಕ್ಕೂ ಅಧಿಕ ದಿನಗಳ ಹೋರಾಟ ಇಂದು ಮತ್ತಷ್ಟು ಬಿಗಿ. ದೇವನಹಳ್ಳಿ ಚಲೋ ಶೀರ್ಷಿಕೆಯಡಿ ಇಂದು ಬೃಹತ್ ಪ್ರತಿಭಟನೆ ನಡೆದಿದೆ. ಸರ್ಕಾರಕ್ಕೆ ಸಂಪೂರ್ಣ 1777 ಎಕರೆ ಪ್ರದೇಶ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಆಗ್ರಹ. ಇದೇ ವಿಚಾರವಾಗಿ ನಿನ್ನೆ ಸಚಿವ ಎಂಪಿ ಪಾಟೀಲ್ 1777 ಎಕರೆ ಪೈಕಿ 500 ಬಿಡ್ತೇವೆ ಅಂತ ನಿರ್ಧಾರ. ಈ ಸಂದರ್ಭದಲ್ಲಿ ಹಲವು ಸಂಘಟನೆಗಳು ಬೆಂಬಲ ಘೋಷಿಸಿದ್ರು ಮತ್ತು ರಾಜ್ಯ ರೈತರ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಆರ್ಲಪುರ ಮಂಜೇಗೌಡರ ಮಾತು, ಯುವ ಅಧ್ಯಕ್ಷರು ಡಾಕ್ಟರ್ ವಿನೋದ್ ಕುಮಾರ್ ಗೌಡ್ರು ಹಾಗೂ ಮಹಿಳಾ ಅಧ್ಯಕ್ಷರು ನಾಗರತ್ನಮ್ಮ ಮತ್ತು ಚಿತ್ರ ನಟರಾದ ಪ್ರಕಾಶ್ ರಾಜ್, ಮುಖ್ಯಮಂತ್ರಿ ಚಂದ್ರು, ಅನೇಕ ಸಂಘಟನೆಯ ಅಧ್ಯಕ್ಷರು ಮಾತಾಡಿ ಸರ್ಕಾರಕ್ಕೆ ಎಚ್ಚರ ನೀಡಿದರು ಮತ್ತು ಸಾವಿರಾರು ರೈತರ ಪಾಲ್ಗೊಂಡಿದ್ರು. ವರದಿ ಗುಲ್ಶನ್, ದೇವನಹಳ್ಳಿ. ಭೂಮಿ ಬೇಕು ಅಂತ ಕೇಳ್ರಿ, ಏನ್ ನ್ಯಾಯ ಕೇಳ್ತಿರೋ ನ್ಯಾಯ ಯಾರು ಕೊಡ್ತಾರೆ ನಿಮ್ಗೆ? ನಮ್ಮ ಭೂಮಿ ನಮ್ಗೆ ಕೊಡಿ ಅಂತ ಕೇಳ್ರಿ ದಯವಿಟ್ಟು. ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು, ಬೇಕೇ ಬೇಕು, ಭೂಮಿ ಬೇಕು. ನಮ್ಮ ನೇಗಿಲ ಯೋಗಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಕುವೆಂಪು ಅವರು ಹೇಳಿದ್ದಾರೆ, ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವ ನೀವನು ಅಂತೇಳಿ. ಹಾಗೆ ನೇಗಿಲ ಕುಲದೊಳಗಡಗಿದೆ ಕರ್ಮ. ಆಗಮಿಸಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಇದೊಂದು ಐತಿಹಾಸಿಕವಾದಂತ ಹೋರಾಟ. ಸರ್ಕಾರಗಳು ಈ ರೀತಿ ಮಾಡುವುದು ಸರಿಯಿಲ್ಲ. ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಇದನ್ನು ರದ್ದುಪಡಿಸುತ್ತೇನೆ. ನಮಗೆ ಅವರಿಗೆ ನಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಸ್ವಾಗತವನ್ನ ಕೋರೋಣಂತೆ. ನೋಡಿ, ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತ ಒಬ್ಬ ಪ್ರಖ್ಯಾತ ನಟ ಪ್ರಕಾಶ್ ರಾಜ್ ಅವರು, ಅವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ನಾವೆಲ್ಲರೂ ಸೇರಿ ಅವರಿಗೆ ಒಂದು ಚಪ್ಪಾಳೆ ಕೊಟ್ಟು ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಹಾಗೆ ನೆನದಿಂದ ಬಂದಿರುವಂತವರು ಎಡಭಾಗದಲ್ಲಿ ಕುರ್ಚಿ ಇದೆ, ಎಡಭಾಗದಲ್ಲಿ ಕುರ್ಚಿಗಳು ಬಂದಿದ್ದಾವೆ, ಅಲ್ಲಿ ಕೂತ್ಕೊಳ್ಬೇಕು. ನೋಡಿ, ಪಿ.ಟಿ. ಲಲಿತಾ ನಾಯಕ್ ಅವರ ಮೊಮ್ಮಗ ಒಂದು ದೊಡ್ಡ ಟೀಮ್ ಕರ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಈ ಹೋರಾಟಕ್ಕೆ